ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ಕಟಿಂಗ್ಗಳು ಸ್ಟಿಚಿಂಗ್ಗಳು ಎಲ್ಲ ತೋರಿಸ್ತಾ ಹೋಗ್ತೀನಿ. ಕಲಿಯೋರ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೋಡಿ ಈ ಲಂಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆರಿಗೆ ಲಂಗ ಥರನೇ, ಆದರೆ ನೆರಿಗೆ ಇಲ್ಲ. ಫುಲ್ಲು ನೋಡಿ ಇಲ್ಲಿ ಎಷ್ಟು ಅಗಲ ಬಂದಿದೆ. ಈ ರೀತಿ ಕಟ್ ಮಾಡಿಕೊಂಡು ಹೊಲಿಯೋದು ಹೇಗೆ. ಇದಕ್ಕೆ ಮೇಲ್ಗಡೆ ಪ್ಲೈನ್ ಬ್ಲೌಸ್ ಆದರೂ ಹಾಕೋಬೋದು, ದಾವಣಿ ಆದರೂ ಹಾಕೋಬೋದು, ಯಾವ ಥರ ಬೇಕಿದ್ರೂ ನೀವು ಹಾಕೋಬೋದು. ಲಂಗ ದಾವಣಿ ಥರನೂ ಹಾಕೋಬೋದು ಅಥವಾ ಬರೀ ಲಂಗ ಬ್ಲೌಸ್ ಥರನೂ ಹಾಕೋಬೋದು. ಯಾವ ಥರ ಹಾಕೊಂಡ್ರು ಈ ಲಂಗ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಅಗಲನೂ ಇದೆ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲನ ಇಟ್ಕೋಬೋದು. ಈ ರೀತಿ ಇದೆ. ಇದು ಫುಲ್ಲು ಸ್ಟಿಚಿಂಗು ಕಟಿಂಗು ಎರಡನ್ನೂ ಹಾಕ್ತಾಯಿದ್ದೀನಿ. ನಿಮಗೆ ನರಿಗೆ ಕಾಣಿಸ್ತಾ ಇದೆಯಾ? ನರಿಗೆ ಕಾಣಿಸ್ತಾ ಇರೋದು ಮೈನ್ ಫ್ಯಾಬ್ರಿಕ್ದೆಲ್ಲ, ಲೈನಿಂಗ್ದು ನರಿಗೆ ಕಾಣಿಸ್ತಾ ಇರೋದು. ಮೈನ್ ಫ್ಯಾಬ್ರಿಕಲ್ಲಿ ನೋಡಿ ನರಿಗೆ ಇಲ್ಲ, ಇಲ್ಲಿ ಸ್ಟಿಚಸ್ ಇದೆ. ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ರೀತಿ ಲಂಗನ ಮಾಡೋದು ಹೇಗೆ. ಇದ್ರದ್ದು ಫುಲ್ ಕಟ್ಟಿಂಗು ಸ್ಟಿಚಿಂಗು ಎರಡನ್ನೂ ಹಾಕಿದ್ದೀನಿ. ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಲಂಗನ ಹೇಗೆ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಬನ್ನಿ, ಹಾಗೆ ಜಾಯ್ನ್ ಆಗಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೈನಿಂಗ್ನ ತೊಗೊಂಡಿದ್ದೀನಿ ನಾನು. ಲೈನಿಂಗು 2 ಮೀಟ್ರ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು. 2 ಮೀಟ್ರಿಗೂ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರಲ್ಲ. ಕಮ್ಮಿ ತೊಗೋಬೋದು, 1.5 ಮೀಟರ್ ತೊಗೋಬೋದು ಅಥವಾ 2.25 ದಪ್ಪ ಇದ್ದಾರೆ ಅಂತ ಹೇಳಿದ್ರೆ 2.5 ತೊಗೋಬೋದು. ನಾನಿಲ್ಲಿ 2 ಮೀಟರ್ನ ತೊಗೊಂಡಿದ್ದೀನಿ. ನನಗೆ 2 ಮೀಟರ್ ಸಾಕು. ಹಂಗಾಗಿ ಇಲ್ಲಿ ಇವಾಗ ಫಸ್ಟು ಮೇಯ್ನ್ಗೆ ನಾನು ಮೈನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಸ್ಯಾರಿನ ಈ ಕಟಿಂಗ್ ನೋಡಿದರೆ ನಿಮಗೆ ಸ್ಟಿಚಿಂಗ್ ಅರ್ಥ ಆಗುತ್ತೆ. ದಯವಿಟ್ಟು ಕಟಿಂಗ್ನ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಕಟ್ ಮಾಡಿದ್ದೆ ಅಲ್ವಾ, ಇಲ್ಲಿ ಈ ರೀತಿ ನೀಟಾಗಿ ಹಿಡ್ಕೊಂಡು ಸ್ಟಿಚಸ್ನ ಹಾಕ್ಕೋಬೇಕು. ಫುಲ್ಲು ನಾನು ಎಷ್ಟನ್ನು ಕಟ್ ಮಾಡಿದ್ದೀನಿ ಅಲ್ಲಿ ಅಷ್ಟಕ್ಕೂ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು. ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ನೋಡಿ ಅದೇ ರೀತಿ ಹಾಕ್ಕೊಂಬಂದು ಕ್ರಾಸಾಗೆ ಹೋಗಬೇಕು. ಸ್ಟ್ರೈಟಾಗಿ ಬರಬಾರ್ದು. ನೀವು ಯಾವ ರೀತಿ ಕ್ರಾಸಾಗಿ ಕಟ್ ಮಾಡಿದ್ದೀರಾ ಅದೇ ರೀತಿ ಕ್ರಾಸಾಗಿ ಬರಬೇಕು ಸ್ಟಿಚ್ಚು. ಆವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಡ್ಜ್ವರೆಗೂ ಹೋಗೋಂಗಿಲ್ಲ. ಎಲ್ಲಿವರೆಗೂ ಕಟ್ ಮಾಡಿದ್ದೀರಾ ನೀವು ಅದರಿಂದ ಸ್ವಲ್ಪ ಮುಂದೆಗೆ ಬಂದು ಸ್ಟಾಪ್ ಮಾಡಬೇಕು. ನೀವು ನೋಡಿ ಇಲ್ಲಿ ಈ ರೀತಿ ಬರಬೇಕು. ನೀವು ಎಲ್ಲಿವರೆಗೂ ಕಟ್ ಮಾಡಿದ್ದೀರಾ ಅಲ್ಲಿಂದ ಒಂದು ಅರ್ಧ ಇಂಚು ಮುಂದೆ ಬಂದು ಸ್ಟಾಪ್ ಮಾಡಬೇಕು. ಅದು ಕರು ಶೇಪಲ್ಲಿ ಮೂತಿ ಥರನೇ ಬರಬೇಕು. ಓಕೆನಾ. ಇವಾಗ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ ಇದು ಸೊಂಟದ ಅಳತೆ ಎಷ್ಟು ಬೇಕು ನಮಗೆ ಅದು ರೆಡಿ ಇಲ್ಲಿದೆ. ನಾನು ಜಾಸ್ತಿ ತೊಗೊಂಡಿದ್ದೆ ಅಲ್ವಾ, ಕಟ್ಟಿಂಗಲ್ಲಿ ನೋಡಿರ್ತೀರ ಜಾಸ್ತಿ ತೊಗೊಂಡಿದ್ದಿವಾಗ ಎಲ್ಲನೂ ಸ್ಟಿಚ್ ಮಾಡಿದಾಗ ನನಗೆ ರೆಡಿ ಎಷ್ಟು ಬೇಕು ಸೊಂಟ ಅಷ್ಟು ಬಂದಿದೆ. ಅಕಸ್ಮಾತ್ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಸೈಡಲ್ಲಿ ಒಂದು ಸ್ವಲ್ಪನ ಇಟ್ಕೊಳ್ಳಿ, ಸರಿಯಾಗುತ್ತೆ. ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ದೂರ, ಯಾಕೆಂದರೆ ಅದು ಪಟ್ಟಿಗೆ ಬರುತ್ತಲ್ವ. ಹಾಗಾಗಿ ಇವಾಗ ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಲೈನಿಂಗ್ನ ತಗೊಂಡು ಅದನ್ನು ಅಷ್ಟೇ ಆ ಕಡೆ ಈ ಕಡೆ ಸೈಡನ್ನು ಸ್ವಲ್ಪ ಸ್ಟಿಚ್ನ ಮಾಡ್ಕೊಂಬಿಡಿ. ಸ್ಟಿಚ್ನ ಮಾಡ್ಕೊಂಬಿಟ್ಟು ನರ್ಗೆ ಇಡ್ಕೋಬೇಕು. ನೋಡಿ ಇಲ್ಲಿ ಇದು ಯಾವ ರೀತಿ ಇದೆ ನೋಡಿ, ಈ ರೀತಿ ಸ್ಟಿಚ್ನ ಮಾಡ್ಕೊಂಬಿಡಿ. ಎಷ್ಟು ಉದ್ದ ಬೇಕು ನಿಮಗೆ ಅಷ್ಟು ಉದ್ದ ಸ್ಟಿಚ್ನ ಮಾಡಿಕೊಂಡು, ಇಲ್ಲ ಫುಲ್ ಮಾಡ್ತೀನಿ ಅನ್ನೋಂಗಿದ್ರೆ ಫುಲ್ಲು ಕೂಡ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ನೀವು ಈ ರೀತಿ ನರ್ಗೆನ ಇಡ್ಕೋಬೇಕು. ಅಂದರೆ 2 ಮೀಟರ್ ಇದೆ. ನಿಮಗೆ ಸೊಂಟದ ಸುತ್ತಳತೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಈ ರೀತಿ ನರ್ಗೆಗಳನ್ನ ಇಡ್ಕೋಬೇಕು. ತುಂಬ ಹತ್ರಕ್ಕಾದರೂ ಇಡ್ಕೋಬೋದು, ದೂರಕ್ಕಾದರೂ ಇಡ್ಕೋಬೋದು, ಅದು ನಿಮ್ಮ ಇಷ್ಟ. ಸೊಂಟದ ಮೇಲೆ ಡಿಪೆಂಡ್ ಆಗುತ್ತೆ. ಸೊಂಟ ಚಿಕ್ಕದಿತ್ತು ಅಂತ ಹೇಳಿದ್ರೆ ತುಂಬ ಹತ್ರ ಹಿಡಿಬೇಕು. ಸೊಂಟ ಜಾಸ್ತಿ ದೊಡ್ಡದಿತ್ತು ಅಂತ ಹೇಳಿದ್ರೆ ಅಲ್ಲಲ್ಲಿ ಒಂದೊಂದನ್ನು ಹಿಡ್ಕೊಳ್ಳಿ. ಇವಾಗ ನೆಕ್ಸ್ಟು ನೋಡಿ ಲೈನಿಂಗು ಮತ್ತು ಬಾಡಿ ಪೀಸು ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದನ್ನು ಇಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಅದನ್ನು ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ನೀವು ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ ನಾನು ಮಾಡ್ತಾಯಿದ್ದೀನಲ್ವ, ಈ ರೀತಿ ಇಟ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಫಸ್ಟು ಲೈನಿಂಗ್ನ ಇಟ್ಕೋಬೇಕು, ಆಮೇಲೆ ಬಾಡಿ ಪೀಸ್ನ ಇಟ್ಕೋಬೇಕು. ಇಟ್ಕೊಂಡು ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು, ಅಂದರೆ ಜಾಸ್ತಿ ಇಟ್ಕೋಬೇಡಿ. ಜಾಸ್ತಿ ಇಟ್ಕೊಂಡ್ರೆ ಒಳಗಡೆ ಕವರ್ ಆಗೋಲ್ಲ. ಕವರ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ನಾನು ಈ ರೀತಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನೋಡಿ ಲಂಗ ಮಾತ್ರ ಸೂಪರಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಗಲಾಗಿ ಸಕ್ಕದಾಗಿ ಕಾಣಿಸ್ತಾ ಇತ್ತು. ರೆಡಿಯಾಗಿರೋದಂತೂ ಈ ರೀತಿ ಮಾಡ್ಕೊಳ್ಳಿ. ನೀವೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದೇ ಸೀರೆಯಲ್ಲಿ ಇಬ್ಬರಿಗೆ ಹೊಲಿಬೋದು, ಹಂಗಾಗಿ ಹೇಳಿದ್ದು. ಇದು ಇವಾಗ ಸೊಂಟದ ಪಟ್ಟಿ ನಿಮಗೆ ಎಷ್ಟು ಬೇಕು ನೋಡಿ. ನಾನಿಲ್ಲಿ
2 ಇಂಚನ್ನ ತೊಗೋತೀನಿ. ಬಾರ್ಡರ್ ಎಷ್ಟಿದೆಯೋ ಬಾರ್ಡರ್ ಅಷ್ಟೇ ಬರೋ ಥರ ನಾನು ತೊಗೋತೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. 2ರಿಂದ 4 ಇಂಚ್ವರೆಗೂ ತೊಗೋಬೋದು. ಇನ್ನು ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರಲ್ಲ, ಅದು ಸೊಂಟ ಫೋಲ್ಡ್ ಆಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ನಾನು ಇದನ್ನ ಲೈನಿಂಗ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ತುಂಬ ತೆಳು ಇರೋದ್ರಿಂದ ಲೈನಿಂಗ್ನ ಹಾಕ್ತಾಯಿದ್ದೀನಿ. ನೋಡಿ, ಲೈನಿಂಗ್ನ ಕಟ್ ಮಾಡಿಕೊಂಡು ಫಸ್ಟು ಲೈನಿಂಗ್ನ ಮೇಲ್ಗಡೆದು ಬಾರ್ಡರ್ ಏನಿದೆ ಅದನ್ನು ಸ್ವಲ್ಪ ಗ್ಯಾಪ್ ಕೊಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ಹಾಕ್ಬಿಡಿ. ಯಾಕೆಂದರೆ ನನಗೆ 2 ಇಂಚ್ ಬೇಕಾಗಿರೋದ್ರಿಂದ ಇಲ್ಲಿ 4 ಇಂಚಿಗೆ ನಾನು ತೊಗೊಂಡು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಲೈನಿಂಗ್ನ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿ ಎಕ್ಸ್ಟ್ರಾಸ್ ತೆಗೆದುಬಿಟ್ಟು ಈ ರೀತಿ ಸೈಡಲ್ಲಿ ಸ್ಟಿಚ್ನ ಹಾಕ್ಕೊಳ್ಳಿ. ಎರಡೂ ಕಡೆ ಸೈಡಲ್ಲಿ ಈ ರೀತಿ ಸ್ಟಿಚಸ್ನ ಹಾಕ್ಕೊಳ್ಳಿ. ಸ್ಟಿಚಸ್ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ಕೆಳಗಡೆ ಸೊಂಟದ ಪಟ್ಟಿ ಬರಲಿ, ಮೇಲ್ಗಡೆ ಬಾಡಿ ಪೀಸ್ ಬರಲಿ, ಇಟ್ಕೊಂಡು ಅಟ್ಯಾಚ್ ಮಾಡಿ ಆದಮೇಲೆ ನೋಡಿ ಈ ರೀತಿ ಫೋಲ್ಡ್ನ ಮಾಡಿ ಮೇಲ್ಗಡೆ ಸ್ಟಿಚ್ನ ಹಾಕ್ಬೇಕು. ನೀವು ಮೇಲ್ಗಡೆ ನೋಡಿ ಸ್ಟಿಚ್ ಹಾಕಿದ್ದಾಯಿತು. ಈ ರೀತಿ ಫಿನಿಶಿಂಗ್ ಬರುತ್ತೆ. ನೀಟಾಗಿ ಈ ರೀತಿ ಬರೋ ಥರ ಹಾಕ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ. ಯಾವಾಗೂ ಇನ್ಸೈಡೇ ಅಟ್ಯಾಚ್ ಮಾಡ್ಕೊಂಡಿರಬೇಕು, ಮೇಲ್ಗಡೆಗೆ ಬಂದು ಫಿನಿಷ್ನ ಮಾಡಬೇಕು. ಇವಾಗ ಇದಕ್ಕೆ ನಾನು ಉಕ್ಕಿಟ್ಟಿದ್ದೀನಿ. ಲಾಡಿ ಆದರೂ ಇಟ್ಕೋಬೋದು, ಉಕ್ಕಾದರೂ ಇಟ್ಕೋಬೋದು. ನಾನು ಉಕ್ಕಿಟ್ಟಿದ್ದೀನಿ, ಹಾಗಾಗಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಹಾಗಾಗಿ ಮೇಲ್ಗಡೆ ಸ್ಟಿಚ್ನ ಹಾಕಿದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ನಾನು ಉಕ್ಕು ಹಾಕಬೇಕು. ಉಕ್ಕು ಹಾಕೋದಕ್ಕೆ ಲೈನಿಂಗ್ನ ತಗೋತೀನಿ. ಲೈನಿಂಗ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು 1 ಉಕ್ಕಾದರೂ ಹಾಕ್ಬೋದು, 2 ಉಕ್ಕಾದರೂ ಹಾಕ್ಬೋದು. ನಾನಿಲ್ಲಿ 1 ಉಕ್ಕನ್ನ ಹಾಕೋದಕ್ಕೆ ಅಂತ ತಗೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸೈಡೂ ಫೋಲ್ಡ್ ಮಾಡಬೇಕು. ಹಾಗೆ ನೋಡ್ಕೊಳ್ಳಿ, ನಾನು ಮಾಡ್ತಾಯಿದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ನೀವು ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಮಾಡ್ತೀರಾ ಅಂದ್ರೂ ಮಾಡ್ಬೋದು. ನಾನು ನಿಮಗೆ ಕೆಲವರಿಗೆ ಗೊತ್ತಾಗಲ್ಲ ಹೊಸಬರಿಗೆ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಆಯ್ತಲ್ವ. ಇವಾಗ ನೋಡಿ ಈ ರೀತಿ ಇಟ್ಕೊಂಡು ಸೈಡಲ್ಲಿ ಅದು ನಿಮ್ಗೆ ಯಾವ ಕಡೆಗೆ ಬೇಕು, ರೈಟ್ ಸೈಡಿಗೆ ಬೇಕಾ ಲೆಫ್ಟ್ ಸೈಡಿಗೆ ಬೇಕಾ ನೋಡ್ಕೊಂಡು ಫಸ್ಟೇ ನೀವು ಈ ರೀತಿ ಇಟ್ಕೊಂಡು ಫಸ್ಟ್ ಒಂದು ಸ್ಟಿಚ್ನ ಈ ರೀತಿ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಮೇಲ್ಗಡೆಗೆ ಪಟ್ಟಿ ಮೇಲ್ಗಡೆಗೆ ಟರ್ನ್ ಮಾಡಿಕೊಂಡು ಈ ರೀತಿ ಹಿಡ್ಕೊಂಡು ನೀವು ನರ್ಗೆ ಕೊಡ್ತೀರಲ್ವ ಆ ರೀತಿ ಕೊಡಬೇಕು. ನೋಡಿ ಇಲ್ಲಿ ನರ್ಗೆ ಕೊಡ್ತೀರಲ್ವ ನೀವು, ಫಸ್ಟು ಲೈನಿಂಗಲ್ಲಿ ನರ್ಗೆ ಕೊಟ್ರಲ್ಲ ಆ ರೀತಿ ನರ್ಗೆ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕೊಟ್ಕೊಂಡು ಅಲ್ಲಿ ಚೆನ್ನಾಗಿ ರಫಿಂಗ್ನ ಹೊಡ್ಕೊಂಡು ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು. ಎರಡೂ ಕಡೆ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಮೇಲ್ಗಡೆನಾದರೂ ಮಾಡ್ಕೊಳ್ಳಿ, ಕೆಳಗಡೆ ಆದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಡೆ ಕಂಫರ್ಟಬಲ್ ಅನಿಸುತ್ತೆ ಆ ಕಡೆ ಮಾಡ್ಕೊಳ್ಳಿ. ಮತ್ತು ಈ ಕಡೆನೂ ಅದೇ ರೀತಿ ಮಾಡ್ಕೋಬೇಕು. ಆವಾಗ ನಮಗೆ ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ಚಿಕ್ಕದಾದರೆ ಚಿಕ್ಕದಾಗಿ ಟೈಟಾಗಿ ಎಳ್ದು ಹಾಕೋಬೋದು, ದೊಡ್ಡದಾದರೆ ತುದಿಲೇ ಹಾಕೋಬೋದು. ಆ ರೀತಿ ಅದಕ್ಕೋಸ್ಕರ ಈ ರೀತಿ ಇಷ್ಟನ್ನು ಇಡ್ತಾಯಿದ್ದೀನಿ. ನಾನು ದೊಡ್ಡದಾಗೆ ಹೊಲಿತಾ ಇರೋದ್ರಿಂದ ಮಕ್ಕಳಲ್ವ, ಬೆಳೆಯೋ ಮಕ್ಕಳು, ಹಾಗಾಗಿ ದೊಡ್ಡದಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇಷ್ಟನ್ನು ಇಟ್ಟಿದ್ದೀನಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಇಟ್ಕೊಬೋದು. ನೋಡಿ ಇಲ್ಲಿ ಇವಾಗ ಅದನ್ನು ಕೆಳಗಡೆನೂ ಸ್ಟಿಚ್ ಹಾಕಿದ್ದೀನಿ. ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ. ಇನ್ನೊಂದು ಸೈಡ್ಗೆ ಹುಕ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಬಂದಿದೆ. ಇಲ್ಲಿ ಇವಾಗ ಹುಕ್ಸ್ ಹಾಕಿದ್ರೆ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಸೈಡು ಓಪನ್ ಇದೆ ಅಲ್ವಾ, ಸೈಡನ್ನ ಫಿನಿಶ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಗ್ಯಾಪ್ ಅಂದರೆ ಜಾಸ್ತಿ ಬಿಡೋಕೆ ಹೋಗ್ಬೇಡಿ, 2ರಿಂದ 3 ಇಂಚ್ ಗ್ಯಾಪ್ನ ಬಿಟ್ಕೊಳ್ಳಿ. ನೋಡಿ ಅದು ಸ್ಟಿಚ್ ಹಾಕಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಇವಾಗ ಇಲ್ಲಿ ಇಟ್ಕೊಂಡ್ರೆ ನಾವು ಸ್ಟಿಚ್ ಹಾಕಿರೋದು ಕಾಣಿಸುತ್ತೆ ನಮಗೆ. ಸ್ಟಿಚ್ ಹಾಕಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಹಂಗೆ ಬಿಟ್ಕೊಂಡಂಗೆ ಕಾಣಿಸುತ್ತೆ. ಇವಾಗ ನಾವಿಲ್ಲಿ 2ರಿಂದ 3 ಇಂಚು ಅಷ್ಟಕ್ಕೆ ಮಾತ್ರ ಗ್ಯಾಪ್ ಕೊಟ್ಟು ನಾನಿಲ್ಲಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಸೊಂಟದ ಪಟ್ಟಿನೂ ಸೇರಿಸ್ಕೊಂಡು ನೀವು ತೊಗೋಬೇಕಾಗತ್ತೆ. ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ. ಸೈಡ್ ಫುಲ್ಲು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಸೈಡ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟ್ ಆಗಿರೋ ಲಂಗ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ ಲಂಗ ಮಾತ್ರ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಗಲಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಟ್ಟಿಂಗ್ನ ನೋಡಿಕೊಂಡು ಆಮೇಲೆ ಟ್ರೈ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.